ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡಿದರೆ ನಿಜಕ್ಕೂ ಸ್ಪರ್ಧಿಗಳಿಗೆ ಇದು ಅಗ್ನಿ ಪರೀಕ್ಷೆ ಆಗಿಬಿಟ್ಟಿದೆ. ಯಾಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡೋದು ಅಷ್ಟು ಸುಲಭದ ಮಾತಲ್ಲ. ಕೇವಲ ಟಾಸ್ಕ್ ಗೆದ್ದು ಅಥವಾ ಎಲ್ಲರನ್ನೂ ರಂಜಿಸಿದರೆ ಸಾಕಾಗಲ್ಲ. ಅದರ ಜೊತೆಗೆ ಗಟ್ಟಿಯಾದ ಮನಸ್ಸು, ಆತ್ಮವಿಶ್ವಾಸ ಮತ್ತು ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ಕೂಡ ಇರಬೇಕು. ಈ ಬಾರಿ ಬಿಡುಗಡೆಯಾಗಿರುವ ಅಗ್ನಿ ಪರೀಕ್ಷೆಯ ಪ್ರೊಮೋದಲ್ಲಿ ಸ್ಪರ್ಧಿಗಳ ಮುಂದೆ ಜಡ್ಜಿಗಳು ಇಟ್ಟಿರುವ ಪ್ರಶ್ನೆಗಳು ಮತ್ತು ಅವರ ಮಾತುಗಳು ಸಾಕಷ್ಟು ಕುತೂಹಲ ಮೂಡಿಸಿವೆ. ಮೊದಲಿಗೆ ಶ್ರುತಿ ಅವರು ಸ್ಪರ್ಧಿಗಳಿಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳುತ್ತಾರೆ. ನೀವು ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅಂದರೆ ನಿಮ್ಮಲ್ಲಿ ಗಟ್ಟಿಯಾದ ಮನಸ್ಸು ಇರಬೇಕು. ಆ ಗಟ್ಟಿಯಾದ ಮನಸ್ಸು ನಿಮ್ಮಲ್ಲಿದೆಯೇ ಅಂತ ಪ್ರಶ್ನೆ ಮಾಡುತ್ತಾರೆ. ನಿಜ ಹೇಳಬೇಕೆಂದರೆ ಈ ಪ್ರಶ್ನೆ ಕೇಳಿದಾಗ ಒಂದು ಕ್ಷಣ ಯೋಚನೆ ಮಾಡೋ ಹಾಗಾಗುತ್ತದೆ. ಯಾಕೆಂದರೆ ಬಿಗ್ ಬಾಸ್ ಮನೆ ಅಂದರೆ ಕೇವಲ ಕ್ಯಾಮರಾ ಮುಂದೆ ನಿಂತು ಮಾತನಾಡುವ ಜಾಗ ಅಲ್ಲ. ಅಲ್ಲಿ ಪ್ರತಿದಿನವೂ ಹೊಸ ಸವಾಲು, ಹೊಸ ಟಾಸ್ಕ್, ಹೊಸ ಜಗಳ, ಹೊಸ ಭಾವನೆಗಳು ಎದುರಾಗಬಹುದು. ಹೊರಗಡೆ ನಮ್ಮ ಬಗ್ಗೆ ಒಬ್ಬರು ಏನಾದರೂ ಹೇಳಿದರೆ ನಾವು ಅದನ್ನು ಮರೆತು ಬಿಡಬಹುದು. ಆದರೆ ಬಿಗ್ ಬಾಸ್ ಮನೆಯೊಳಗೆ ಸಾವಿರಾರು ಜನರ ಮುಂದೆ, ಕ್ಯಾಮರಾ ಮುಂದೆ ನಮ್ಮ ಬಗ್ಗೆ ಮಾತು ಬಂದಾಗ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಎದುರಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿಯೇ ಶ್ರುತಿ ಅವರು ಹೇಳಿರುವ ನಿಮ್ಮಲ್ಲಿ ಗಟ್ಟಿಯಾದ ಮನಸ್ಸು ಇದೆಯೇ ಅನ್ನೋ ಪ್ರಶ್ನೆ ತುಂಬ ಮುಖ್ಯವಾಗುತ್ತದೆ. ಇದರ ನಡುವೆ ಅಗ್ನಿ ಪರೀಕ್ಷೆಯ ವೇದಿಕೆಯ ಮೇಲೆ ಸಂಗೀತಾ ಶೃಂಗೇರಿ, ಚಂದನ್ ಶೆಟ್ಟಿ, ವಿನಯ್ ಗೌಡ ಮತ್ತು ಶ್ರುತಿ ಅವರ ಮಾತುಗಳು ಕೂಡ ಸಾಕಷ್ಟು ಸದ್ದು ಮಾಡಿವೆ. ಕೆಲವು ಸ್ಪರ್ಧಿಗಳು ನೇರವಾಗಿಯೇ ಅಸಮಾಧಾನ ವ್ಯಕ್ತಪಡಿಸುತ್ತಾ ನೀವು ಇಲ್ಲಿ ಇರೋಕೆ ಲಾಯಕ್ಕಿಲ್ಲ ಎನ್ನುವ ರೀತಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಇಂತಹ ಮಾತುಗಳು ಕೇಳಿದಾಗ ಸ್ಪರ್ಧಿಗಳಿಗೆ ಹೇಗಾಗಿರಬಹುದು ಅನ್ನೋದನ್ನು ಒಮ್ಮೆ ಊಹಿಸಿಕೊಳ್ಳಿ. ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋ ಆಸೆಯಿಂದ ಇಷ್ಟೆಲ್ಲ ಪ್ರಯತ್ನ ಮಾಡಿ ಅಗ್ನಿ ಪರೀಕ್ಷೆಯವರೆಗೂ ಬಂದಿರುತ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿ ಅವರ ಸಾಮರ್ಥ್ಯದ ಮೇಲೆಯೇ ಪ್ರಶ್ನೆ ಇದ್ದರೆ ಆ ಕ್ಷಣ ಅವರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಆಗುತ್ತದೆ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಇನ್ನು ಇದೇ ವೇದಿಕೆಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಗಂಗಾ ಅಂತ ಫೇಮಸ್ ಆಗಿರುವ ಇನ್ಫ್ಲೂಯೆನ್ಸರ್ ಕೂಡ ಗಮನ ಸೆಳೆದಿದ್ದಾರೆ. ಅವರು ಬಿಗ್ ಬಾಸ್ ಮನೆಯೊಳಗೆ ಹೋದರೆ ನಾನು ಪಕ್ಕಾ ಎಂಟರ್ಟೈನ್ ಕೊಡ್ತೀನಿ ಅನ್ನೋ ರೀತಿ ಹೇಳುತ್ತಾರೆ. ಆದರೆ ಇಲ್ಲಿ ಸಂಗೀತಾ ಶೃಂಗೇರಿ ಅವರು ಅವರ ಮಾತಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಕ್ರಿಂಜ್ ಅಂದ್ರೇನೆ ಎಂಟರ್ಟೈನ್ಮೆಂಟಾ ಅಂತ ಕೇಳುತ್ತಾರೆ. ಇದು ಕೇಳಿದ ಮೇಲೆ ವೇದಿಕೆಯ ವಾತಾವರಣವೇ ಸ್ವಲ್ಪ ಬದಲಾಗುತ್ತದೆ. ಒಬ್ಬ ಸ್ಪರ್ಧಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಜನರನ್ನು ನಗಿಸುವುದು, ಖುಷಿಪಡಿಸುವುದು ಆಗಿರಬಹುದು. ಆದರೆ ಇನ್ನೊಬ್ಬರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಕೇವಲ ಗಮನ ಸೆಳೆಯುವ ರೀತಿಯಲ್ಲಿ ವರ್ತಿಸುವುದಲ್ಲ. ಅದರಲ್ಲೂ ಒಂದು ಮಟ್ಟದ ಜವಾಬ್ದಾರಿ ಇರಬೇಕು ಅನ್ನಿಸಬಹುದು. ಉದಾಹರಣೆಗೆ, ಒಂದು ಮಗು ಮನೆಯೊಳಗೆ ಎಲ್ಲರನ್ನೂ ನಗಿಸಲು ಏನಾದರೂ ತುಂಟಾಟ ಮಾಡಬಹುದು. ಮನೆಯವರು ಅದನ್ನು ನೋಡಿ ನಗುತ್ತಾರೆ. ಆದರೆ ಅದೇ ವರ್ತನೆ ದೊಡ್ಡ ವೇದಿಕೆಯಲ್ಲಿ ಮಾಡಿದಾಗ ಎಲ್ಲರೂ ಅದನ್ನು ಒಂದೇ ರೀತಿ ಸ್ವೀಕರಿಸುತ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ. ಇದೇ ವಿಚಾರವನ್ನು ಸಂಗೀತಾ ಅವರು ತಮ್ಮ ಮಾತಿನ ಮೂಲಕ ಪ್ರಶ್ನಿಸಿದಂತಿದೆ. ಇನ್ನು ಮುಂದೆ ಸಂಗೀತಾ ಅವರು ಗಂಗಾ ಅವರ ರೀಲ್ಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಿಮ್ಮ ಮಗಳು ರೀಲ್ಸ್ ನೋಡಿದ್ದಾರಾ ಎನ್ನುವ ಪ್ರಶ್ನೆ ಬರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ನಡೆಯುವ ಮಾತುಕತೆ ಪ್ರೊಮೋದಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸುತ್ತದೆ. ಗಂಗಾ ಅವರು ಎಷ್ಟೇ ತಮ್ಮನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರೂ ಕೊನೆಯಲ್ಲಿ ಗಂಗಾ ಅವರು ತಮ್ಮ ಅಭಿಪ್ರಾಯದಲ್ಲಿ ಗಟ್ಟಿಯಾಗಿ ನಿಂತುಕೊಂಡಂತೆ ಕಾಣಿಸುತ್ತಾರೆ. ನಿನ್ನಂತಹ ಕ್ರಿಂಜಿಗಳಿಗೆ ನಾನು ಬಿಗ್ ಬಾಸ್ ಮನೆಯೊಳಗೆ ಹೋಗಲು ಬಿಡೋದಿಲ್ಲ ಎಂಬ ರೀತಿ ಮಾತು ಪ್ರೊಮೋದಲ್ಲಿ ಕೇಳಿಬರುತ್ತದೆ. ಅಷ್ಟೇ ಅಲ್ಲ, ಇಂತಹ ಒಂದು ಬಿಹೇವಿಯರನ್ನು ನಾನು ಬಿಗ್ ಬಾಸ್ನಲ್ಲಿ ನೋಡಲು ಇಷ್ಟಪಡಲ್ಲ ಎಂಬ ಮಾತು ಕೂಡ ಗಮನ ಸೆಳೆಯುತ್ತದೆ. ಇಲ್ಲಿ ನಿಜವಾದ ಪ್ರಶ್ನೆ ಏನೆಂದರೆ, ಬಿಗ್ ಬಾಸ್ ಮನೆಯೊಳಗೆ ಹೋಗಲು ಒಬ್ಬ ಸ್ಪರ್ಧಿಯಲ್ಲಿ ಯಾವ ಗುಣ ಇರಬೇಕು? ಕೇವಲ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಸಾಕಾ? ಅಥವಾ ಗಟ್ಟಿಯಾದ ಮನಸ್ಸು, ಆತ್ಮವಿಶ್ವಾಸ, ವಿಭಿನ್ನ ವ್ಯಕ್ತಿತ್ವ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ಕೂಡ ಇರಬೇಕಾ? ಇದೇ ಕಾರಣಕ್ಕೆ ಈ ಅಗ್ನಿ ಪರೀಕ್ಷೆ ಸಾಮಾನ್ಯ ಆಯ್ಕೆ ಪ್ರಕ್ರಿಯೆಯಂತೆ ಕಾಣಿಸುವುದಿಲ್ಲ. ಯಾಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ಹೋದ ಮೇಲೆ ಹೊರಗಿನ ಪ್ರಪಂಚಕ್ಕಿಂತ ಸಂಪೂರ್ಣ ವಿಭಿನ್ನವಾದ ಪರಿಸ್ಥಿತಿ ಎದುರಾಗಬಹುದು. ಒಂದು ಸಣ್ಣ ಮಾತು ದೊಡ್ಡ ವಿಚಾರವಾಗಬಹುದು. ಒಂದು ಸಣ್ಣ ತಪ್ಪು ಇಡೀ ಮನೆಯ ಚರ್ಚೆಯಾಗಬಹುದು. ಅದೇ ರೀತಿ ಒಬ್ಬ ಸ್ಪರ್ಧೆಯ ಒಂದು ಒಳ್ಳೆಯ ನಡೆ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ಲಬಹುದು. ಹೀಗಾಗಿ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಗೆಲ್ಲುತ್ತಾರೆ, ಯಾರ ಮಾತಿಗೆ ಜಡ್ಜ್ಗಳು ಮೆಚ್ಚುತ್ತಾರೆ, ಯಾರನ್ನು ಮನೆಯೊಳಗೆ ಕಳುಹಿಸುತ್ತಾರೆ ಮತ್ತು ಯಾರು ಕೊನೆಯ ಹಂತದಲ್ಲಿ ರಿಜೆಕ್ಟ್ ಆಗುತ್ತಾರೆ, ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕುತೂಹಲ ಮೂಡಿಸಲಿದೆ. ಒಟ್ಟಿನಲ್ಲಿ ಈ ಪ್ರೋಮೋ ನೋಡಿದ ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯುವುದು ಸುಲಭ ಇರಬಹುದು, ಆದರೆ ಆ ಮನೆಯೊಳಗೆ ಪ್ರವೇಶ ಪಡೆಯುವುದು ಮಾತ್ರ ಅಷ್ಟು ಸುಲಭವಲ್ಲ. ಈ ಅಗ್ನಿ ಪರೀಕ್ಷೆಯಲ್ಲಿನ ಜಡ್ಜ್ಗಳ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಂಗೀತಾ ಅವರು ಗಂಗಾ ಅವರಿಗೆ ನೀಡಿದ ಪ್ರತಿಕ್ರಿಯೆ ಸರಿಯಾಗಿದೆಯೇ, ಅಥವಾ ಸ್ಪರ್ಧಿಗಳಿಗೆ ಇನ್ನೊಂದು ಅವಕಾಶ ಕೊಡಬೇಕಿತ್ತು ಅಂತ ಅನಿಸುತ್ತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಇಲ್ಲಿಯವರೆಗೆ ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.